ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತೈಗೇರಿ. ವೀಕ್ಷಕರೇ, ಇಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಶ್ರೀ ರಾಮಾರೂಢ ಮಠದಲ್ಲಿ ವರದಶ್ರೀ ಫೌಂಡೇಶನ್ ಜ್ಞಾನ ಸಂಸತ್ತಿನ ವರದಶ್ರೀ ಪರಿವಾರದ ಆರ್ಗಾನಿಕ್ ಅರಮನೆ ಹುಬ್ಬಳ್ಳಿ ಇವರ ಆಶ್ರಯದಲ್ಲಿ ಮತ್ತು ಶಿರೋಳ ಗ್ರಾಮದ ಗುರು ಹಿರಿಯರ ಸಹಯೋಗದಲ್ಲಿ ತಮಿಳುನಾಡಿನ ಪಾರಂಪರಿಕ ಕಣ್ಣಿನ ತಜ್ಞರಾದ ಶ್ರೀ ಮುತ್ತು ಕೃಷ್ಣನ್ ಹಾಗೂ ಅವರ ವಂಶಸ್ಥರಿಂದ ಕಣ್ಣಿನ ಪೊರೆ, ಕಣ್ಣು ಕೆಂಪು ಆಗುವುದು ಮತ್ತು ದೃಷ್ಟಿ ದೋಷ ನಿವಾರಣೆ, ಕಣ್ಣಿನಲ್ಲಿ ನೀರು ಬರುವುದು ಹಾಗೂ ತಲೆನೋವು ಶಮನ, ಹೆಚ್ಚು ಕಂಪ್ಯೂಟರ್ ಮತ್ತು ಮೊಬೈಲ್ ಉಪಯೋಗಿಸುವವರಿಗೆ ಮತ್ತು ಋತುಚಕ್ರ ಸಮಸ್ಯೆಗೆ ಪರಿಹಾರ ಆಗಿರ್ತಕ್ಕಂಥ ಮುಂತಾದ ಸಮಸ್ಯೆಗಳು ಬಾರದಂತೆ ತಡೆಯಲು ಗುಣಪಡಿಸಲು ಪರಮ ಪೂಜ್ಯ ಶ್ರೀ ಶಂಕರಾರೂಢ ಮಹಾಸ್ವಾಮಿಗಳ ಮಠ ರಾಮಾರೂಢ ಮಠ ಶ್ರೀ ಶಿರೋಳದಲ್ಲಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ರಾಮಾರೂಢ ಮಠ ಶಿರೋಳ ಇಲ್ಲಿ ಕಾರ್ಯಕ್ರಮ, ಇಲ್ಲಿ ಸಿದ್ಧ ಕಣ್ಣಿನ ಹನಿ ಹಾಕಲಾಗುತ್ತದೆ. ಪ್ರತಿ ತಿಂಗಳು 2ನೇ ಮತ್ತು 4ನೇ ಮಂಗಳವಾರ ಕಣ್ಣಿನಲ್ಲಿ ಔಷಧಿಯನ್ನು ಹಾಕಲಾಗುತ್ತದೆ. ಸಿದ್ಧ ಕಣ್ಣಿನ ಹನಿ ಅಂತ ಇದರ ಹೆಸರು. ಇದರ ಸದುಪಯೋಗವನ್ನು ಸಾಕಷ್ಟು ಜನ ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದೇಶ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಸವಿಸ್ತಾರವಾಗಿ ಜನರಿಗೆ ಮುಟ್ಟಲಿ ಅಂತೇಳಿ ಪ್ರತಿ ತಿಂಗಳು ಕರ್ನಾಟಕ, ತಮಿಳುನಾಡಿನಲ್ಲಿ ಲಕ್ಷಾಂತರ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಬನ್ನಿ, ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯನ್ನು ವರದಶ್ರೀ ಫೌಂಡೇಶನ್ ಸದಸ್ಯರಾಗಿರ್ತಕ್ಕಂಥ ವಿಶ್ವನಾಥ್ ಅವರಿಂದ ಪಡೆಯೋಣ. ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವನಾಥ್ ಸನಗೌಡ್ರ ಅಂತೇಳಿ. ನಮ್ಮದು ಹುಬ್ಬಳ್ಳಿಯಲ್ಲಿ ವರದಶ್ರೀ ಫೌಂಡೇಶನ್ ಜ್ಞಾನ ಸಂಸತ್ತಿನ ವರದಶ್ರೀ ಪರಿವಾರದ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ. ನಾವು ಪ್ರತಿ ತಿಂಗಳು 2 ಮತ್ತು 4ನೇ ಮಂಗಳವಾರ ನಮ್ಮ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿನ ಶ್ರೀ ಶಿರೋಳ ಗ್ರಾಮದಲ್ಲಿ ನಮ್ಮ ಶಂಕರಾರೂಢ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಮಾರೂಢ ಮಠದಲ್ಲಿ ಸಿದ್ಧ ಕಣ್ಣಿಗೆ ಔಷಧಿಯನ್ನು ಹಾಕಲಾಗ್ತಿದ್ದೇವೆ. ಈ ಕಣ್ಣಿನ ಔಷಧಿಯನ್ನ ನಾವು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಸೇರಿ ನಾವು ಇಲ್ಲಿಯವರೆಗೆ ಲಕ್ಷಾಂತರ ಜನರಿಗೆ ಈ ಕಣ್ಣಿನ ಔಷಧಿಯನ್ನ ಹಾಕ್ತಾ ಇದ್ದೀವಿ. ಪ್ರತಿ ತಿಂಗಳಿಗೆ ನಮ್ದು ಏನಿಲ್ಲ ಅಂದ್ರೆ 1.5 ಲಕ್ಷ ಜನಕ್ಕೆ ನಾವು ಔಷಧಿ ಹಾಕ್ತಾ ಇದ್ದೀವಿ. ಈ ದಿವ್ಯ ಸಿದ್ಧ ಕಣ್ಣಿನ ಔಷಧಿ ಇದು ಪರಮ ಪೂಜ್ಯರ ಆಶೀರ್ವಾದದಿಂದ ಇದೇ ರೀತಿ ಹಲವಾರು ನಾಡಿನ ಒಳ್ಳೆ ಮಹಾ ಸಾಧು ಸಂತರಿಂದ ನಮಗೆ ಆಶೀರ್ವಾದವನ್ನ ಪಡೆದು ನಾವು ಲಕ್ಷಾಂತರ ಜನರಿಗೆ ಕಣ್ಣಿಗೆ ಔಷಧಿನ ಹಾಕ್ತಾ ಇದ್ದೀವಿ. ಇದರಿಂದ ಲಕ್ಷಾಂತರ ಜನರು ಕೂಡ ಉಪಯೋಗವನ್ನು ಪಡೆದುಕೊಳ್ತಿದ್ದಾರೆ. ಹಾಗಾಗಿ ಈ ಕಡೆ ಭಾಗದ ಜನರು ಎಲ್ಲರೂ ಕೂಡ ಪ್ರತಿ ತಿಂಗಳು 2 ಮತ್ತು 4ನೇ ಮಂಗಳವಾರ ಕಣ್ಣಿಗೆ ಔಷಧಿ ಹಾಕ್ತಿವಿ. ಕಣ್ಣಿಂದ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುವಂತ ದಿವ್ಯ ಔಷಧಿ ಅಪ್ಪವರ ಆಶೀರ್ವಾದ ನಮ್ಮೆಲ್ಲ ಕೈ ಸಿಕ್ಕದ. ಅದನ್ನೆಲ್ಲರೂ ಕೂಡ ಬಂದು ಉಪಯೋಗ ತಗೊಳ್ರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಈಗ ನಮ್ಮ ಶಿರೋಳ ಗ್ರಾಮದಲ್ಲಿ ತಾವು ಈ ಒಂದು ಕಾರ್ಯಕ್ರಮ ಎಂದಿನಿಂದ ಪ್ರಾರಂಭವಾಗಿದೆ, ಇಲ್ಲಿವರೆಗೆ ಎಷ್ಟು ಜನ ಹಾಕಿಸಿಕೊಂಡಿದ್ದಾರೆ ಅನ್ನೋದೊಂದು ಸ್ವಲ್ಪ ಮಾಹಿತಿ. ನಮ್ಮ ಶಿರೋಳ ಗ್ರಾಮದಲ್ಲಿ ಅಂತಂದ್ರೆ ನಾವೀಗ ಪ್ರಾರಂಭ ಮಾಡಿ 4 ತಿಂಗಳಾಯ್ತು. ಜನವರಿ ಎಂಡಿಂಗ್ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ ಕಾರ್ಯಕ್ರಮ ಚಾಲೂ ಮಾಡಿದಾಗ ಬಂದಿದ್ದು ಬರೀ 60 ಜನ ಮಾತ್ರ ಬಂದಿದ್ರು. ಇವತ್ತಿಗೆ 600 ಜನ ಬರ್ತಾ ಇದ್ದಾರೆ. ಅಂದ್ರೆ ಬರೀ 8 ರಿಂದ 9 ವಾರದಲ್ಲಿ 610 ಪಟ್ಟು ಔಷಧಿ ಹಾಕೊಳ್ಳೋಕೆ ಜನ ಹೆಚ್ಚಾಗಿದ್ದಾರೆ. ಅದರಲ್ಲಿ 600 ಜನದಲ್ಲಿ ಕನಿಷ್ಠ 300ರಿಂದ 400 ಜನಕ್ಕೆ ಔಷಧಿ ಪರಿಣಾಮ ಆಲ್ರೆಡಿ ಬೀರಿದೆ. ಎಲ್ಲರೂ ಕೂಡ ಇವತ್ತು ಸಂತೋಷದ ಕ್ಷಣಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ಹೋಗಿದ್ದಾರೆ. ನಮ್ಗ 3 ಸಲ ಆರಾಮಾಗಿದೆ, 4 ಸಲ ಆರಾಮಾಗಿದೆ ಅಂತೇಳಿ ಈ ರೀತಿ ಕಾರ್ಯಕ್ರಮದ ಭಾರಿ ರೂಪರೇಷ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ತಿದೆ. ಇದರಿಂದ ಎಲ್ಲರೂ ಉಪಯೋಗ ತಗೊಳ್ರಿ. ಮುಂದಿನ ಮನುಷ್ಯ ಇಬ್ಬಂದಿ ಅನ್ಸುತ್ತಿರೋ ಕಂಡು ಬರ್ತವ ಏನು ಮಾರ್ನಾಗ ಈಗ 2 ಸಲ ಹಾಕ್ಕೊಂಡ್ರ 1 ಕಿಲೋಮೀಟರ್ ನನಗ ಸರಿ ಕಾಣುತ್ತೆ. ಮ್ಯಾಗಿನ ದೃಷ್ಟಿ ದೋಷ ಎಲ್ಲ ಕಾಣಿಸ್ತಿದ್ದಿಲ್ಲ ದೂರಿದ್ದ. ಈಗ ಚಶ್ಮಾ ತೆಗೆದ್ರು ಈ ಚಶ್ಮಾದಾಗ ಏನ್ ಕಾಣಿಸುತ್ತೆ ಅದಕ್ಕಿಂತ ಕ್ಲಿಯರ್ ಕಾಣ್ತದೆ ದೂರಿಂದ. ಈಗ ನಾವು ಕಂಟಿನ್ಯೂ ನನ್ನ ಅನುಭವನ ಈಗ ಮೊದಲ ಅಕ್ಷರಸತೆ ದೂರಿಂದ ಅಕ್ಷರ ಮಂದ್ ಕಾಣ್ತಿದ್ವು. ಈಗ ಚಶ್ಮಾದಾಗ ಮಂದ್ ಕಾಣ್ತಾವ, ಚಶ್ಮಾ ತೆಗೆದ್ರೂ ಕ್ಲಿಯರ್ ಕಾಣ್ತಾವ. ಅಷ್ಟೊಂದು ಇದ್ರಲ್ಲಿ ಇಫೆಕ್ಟ್ ಆಗೈತೆ ಅಂದ್ರೆ ಮತ್ತೆ ಎಲ್ಲರಿಗೂ ಇಫೆಕ್ಟ್ ಆಗೋಗೈತಿ. ಯಾಕಂದ್ರೆ ನಮ್ಗೆ ಚಶ್ಮಾ ಇದ್ದವ್ರಿಗೆ ಲಘು ಗೊತ್ತಾಗ್ತೈತೆ. ದೃಷ್ಟಿ ಸ್ವಲ್ಪ ಹೆಚ್ಚು ಕಡಿಮೆ ಅಂತಂದ್ರೆ ಲಘು ಗೊತ್ತಾಗ್ತೈತಿ. ಮತ್ತೆ ಇಷ್ಟರ ನಂದು ಅನುಭವಕ್ಕೆ ಬಂದೈತಿ. ಅದ್ರ ಸಲುವಾಗಿ ಇದು ಭಾಳ ಅಂದ್ರೆ ಭಾಳ ಚಲೋ ಐತಿ ಅಂತೇಳಿ ನಮ್ಮ ಮನಸ್ಸಿಗೆ ಬಂದಿದ್ದಕ್ಕೆ ನಾವು ಸ್ವಾಮೀಜಿಯವ್ರಿಗೂ ನಮ್ಮ ಪರಿಚಯ ಇದ್ರೆ ಅದ್ರ ಮ್ಯಾಲೆ ಹೋಗಿ ಮಾತಾಡಿ ನಾ ಹೇಳಿದೆ. ಮತ್ತೆ ಇವ್ರು ಸರ್ ಏನ್ ಹೇಳಿದ್ರೆ ಮೂಗ್ನ್ಯಾಗ ಎಣ್ಣೆ ಹಾಕೋದು ಇದಕ್ಕಿಂತ ಅಗ್ನಿ ಭಾರಿ ಅತ್ಯುತ್ತಮ ಐತೆ ಅಂತ ಹೇಳಿ. ಮತ್ತೆ ಈ ಕಡೆ ಭಾಗದ ಮಂದಿಗೆ ಎಲ್ಲರಿಗೂ ಹುಬ್ಳಿಗೆ ಬರಾಕ ಆಗೋದಿಲ್ಲ. ಅದ್ರ ಸಲುವಾಗಿ ನಾವು ಅವ್ರಿಗೆ ನಮ್ರ ವಿನಂತಿ, ಎಲ್ಲರ ತರಫಿಲೆ ನಮ್ರ ವಿನಂತಿ ಮಾಡ್ತೀವಿ. ಇಲ್ಲೇನ ಅದ ಮೂಗಿನಾಗ ಎಣ್ಣೆ ಹಾಕೋದು